ಬಡತನದ ಬೇಗೆ ಈಕೆಯ ಶಿಕ್ಷಣಕ್ಕೆ ಆಗಿಲ್ಲ ಅಡ್ಡಿ. ಬಡತನದಲ್ಲೇ ಬೆಳೆದ್ರೂ ಶಿಕ್ಷಣ ಪಡೆಯಬೇಕೆಂಬ ಹುಮ್ಮಸ್ಸು ಮತ್ತು ದೃಢ ಸಂಕಲ್ಪದೊಂದಿಗೆ ಸಾಧನೆ ಮಾಡಬಹುದು ಎಂಬುದಕ್ಕೆ ಮಂಗಳೂರು ವಿವಿಯ ಕನ್ನಡ ಎಂಎಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವಂತ ಸಂಧ್ಯಾ ಎಂ ಮಣಿನಾಲ್ಕೂರು ಸಾಕ್ಷಿಯಾಗಿದ್ದಾರೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಶನಿವಾರ ನಡೆದಂತ ಘಟಿಕೋತ್ಸವದಲ್ಲಿ ಅವರು ಕನ್ನಡ ಸ್ನಾತಕೋತ್ತರ ಪದವಿಯಲ್ಲಿ ಅಗ್ರಸ್ಥಾನ ಪಡೆದು ಒಂದು ಚಿನ್ನದ ಪದಕ ಹಾಗೂ 7 ನಗದು ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸಂಧ್ಯಾ ತಂದೆ ಕೂಲಿ ಕೆಲಸ ಮಾಡುವಂತವರು, ಗೃಹಿಣಿಯಾಗಿರುವಂತ ತಾಯಿ ಬೀಡಿ ಕಟ್ತಾರೆ. ಈ ಸಣ್ಣ ಆದಾಯವೇ ಅವರ ಕುಟುಂಬದ ಆರ್ಥಿಕತೆಯ ಆಧಾರದ ಮೂಲ. ಬಡತನದ ಕಾರಣ ಬಾಲ್ಯದಿಂದಲೇ ಅವರು ಮನೆಯ ಕೆಲಸಗಳಲ್ಲಿ ತಾಯಿಗೆ ನೆರವಾಗಬೇಕಾಯಿತು. ಬೆಳಗ್ಗೆ ಮನೆಯಲ್ಲಿ ಹಸುಗಳ ಹಾಲನ್ನು ಕರೆದು ಬಳಿಕ ಶಾಲೆಗೆ ಹೋಗುವಂಥದ್ದು, ಸಂಜೆ ಮನೆಗೆ ಬಂದು ಬೀಡಿ ಕಟ್ತಾ ಇದ್ರು. ತಂದೆಗೆ ಕೈನೋವು ಇದ್ದ ಕಾರಣ ಕುಟುಂಬದ ಜವಾಬ್ದಾರಿಯನ್ನ ಹಂಚಿಕೊಳ್ಳಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಪ್ರಾಥಮಿಕ ಶಿಕ್ಷಣವನ್ನ ಸ್ಥಳೀಯ ಶಾಲೆಯಲ್ಲಿ ಪೂರ್ಣಗೊಳಿಸಿದ ಅವರು 5ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದ್ರು. ಬಳಿಕ 8ನೇ ತರಗತಿಯಿಂದ ಪದವಿ ತನಕ SVS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ್ರು. ಮೂಲತಃ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದಂತ ಅವರು BSc ಪದವಿ ಪಡೆದಂತ ಬಳಿಕ ಕನ್ನಡ ಭಾಷೆಯ ಮೇಲಿನ ಆಸಕ್ತಿಯಿಂದ ಕನ್ನಡದಲ್ಲೇ MA ಮಾಡಲಿಕ್ಕೆ ನಿರ್ಧಾರ ಮಾಡಿದ್ರು. ಪ್ರಾರಂಭದಲ್ಲಿ ವಿಷಯ ಸ್ವಲ್ಪ ಕಷ್ಟವೆನಿಸಿದ್ರು. ಗುರುಗಳ ಮಾರ್ಗದರ್ಶನ ಮತ್ತು ಸ್ನೇಹಿತರ ಪ್ರೋತ್ಸಾಹದಿಂದ ಅವರು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದ್ರು. ಬಡತನ, ಕಷ್ಟ, ಅನೇಕ ಸವಾಲುಗಳನ್ನು ಎದುರಿಸಿ ಇದೀಗ ಇಡೀ ವಿವಿಗೆ ಅಗ್ರಸ್ಥಾನ ಗಳಿಸಿರುವಂತಹ ಸಂಧ್ಯಾ ಅವರ ಸಾಧನೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಪರಿಶ್ರಮ ಮತ್ತು ದೃಢ ಸಂಕಲ್ಪವಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಸಂಧ್ಯಾ ಮಾದರಿ ಅನಿಸಿದ್ದಾರೆ. ಸರಪಾಡಿ ಮಣಿನಾಲ್ಕನವರು, ಮಣಿನಾಲ್ಕನಲ್ಲಿ ಮೇಲಿನ ನೇವಿ ಅಂತ ನನ್ನ ಮನೆ ಹೆಸರು. ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಒಂದೇ 4ನೇ ಕ್ಲಾಸ್ ನಾನು ಹಿರಿಯ ಪ್ರಾಥಮಿಕ ಶಾಲೆ ಮಣಿನಾಲ್ಕರು ಇಲ್ಲಿ ಕಲ್ತ್ಕೊಂಡೆ. ಆಗ ನಂತರ ನನ್ನ ತಂದೆ ತಾಯಿಗೆ ಆಸೆ ಇತ್ತು ನಾನು ಇಂಗ್ಲೀಷ್ ಮೀಡಿಯಂ ಸೇರಿದ್ದು, ಇಂಗ್ಲೀಷ್ ಕಲಿಬೇಕು ಅಂತ ಕಾರಣಕ್ಕೋಸ್ಕರ ನಾನು 5ರಿಂದ ನಾನು 7ನೇ ಕ್ಲಾಸ್ ತನಕ ಎಗ್ನೆಸ್ ಪ್ರೈವೇಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲ್ತ್ಕೊಂಡೆ. ಆದ ನಂತರ ಅಲ್ಲಿಂದ 7th ಮುಗಿಯಿತು. 7th ನಂತರ 8th, ಫ್ರಮ್ 8th ಟು ಟಿಲ್ ಡಿಗ್ರಿ ತನಕ ನನ್ನ BSc ಡಿಗ್ರಿ ತನಕ ನಾನು SVS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬಂಟ್ವಾಳ ಇಲ್ಲಿಗೆ ಕಲ್ತ್ಕೊಂಡೆ. ಆದ ನಂತರ ನನ್ನ BSc ಕಂಪ್ಲೀಟ್ ಆದ ನಂತರ ನನಗೆ PG ಕಂಪ್ಲೀಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಮತ್ತು ಮನೆಯವರು ಕೂಡ ಆಸೆ ಕೂಡ ಆಯಿತು ಅದು. ಅದಕ್ಕೋಸ್ಕರ ನಾನು MAಯನ್ನು ಆಪ್ಟ್ ಮಾಡಿದೆ. MA ಕನ್ನಡ ಮಾಡಬೇಕು ಅಂತ ಆಪ್ಟ್ ಮಾಡಿದೆ. ನನಗೆ ಏನಂದರೆ MA ಲಿಟ್ರೇಚರಲ್ಲಿ ತುಂಬ ಇಂಟ್ರೆಸ್ಟ್. ಈ ಕವನ, ಕಥೆ, ಲೇಖನಗಳನ್ನು ಬರೆಯೋದು ತುಂಬ ಇಷ್ಟ. ಅದಕ್ಕೋಸ್ಕರ MAಯಲ್ಲಿ ನನಗೆ, ಯಾಕೆಂದರೆ ಇನ್ನೂ ಕೂಡ MA ಕನ್ನಡ ಮಾಡಿದರೆ ಬೇಸ್ ತುಂಬ ಇನ್ನೂ ಗಟ್ಟಿಯಾಗ್ಬೋದಲ್ವ, ನಾಲೆಜ್ ಕೂಡ ಇನ್ನೂ ಜಾಸ್ತಿ ಸಿಗ್ಬೋದು ಅನ್ನೋದರ ಕಾರಣಕ್ಕೋಸ್ಕರ ನಾನು MAಯನ್ನು ಆಪ್ಟ್ ಮಾಡಿಕೊಂಡೆ. MAಯಲ್ಲಿ MAಗೆ ಫಸ್ಟಿಗೆ ಜಾಯ್ನ್ ಆಗೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಬೇಸ್ ಸೈನ್ಸ್ ಇದ್ದ ಕಾರಣ ಇಲ್ಲಿ ಒಂದು ಲ್ಯಾಂಗ್ವೇಜ್ ಸೆಕ್ಷನಿಂದ ಇಲ್ಲಿ ಐಚ್ಛಿಕ ಕನ್ನಡಕ್ಕೆ ಸೇರಿದ ತಕ್ಷಣ ಹಳೆ ಕನ್ನಡ, ಈ ತೌಲನಿಕ ಸ್ವಲ್ಪ ಕಾವ್ಯಗಳು ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಆದರೆ ನನ್ನ ಗುರುಗಳ ಒಂದು ಪ್ರೋತ್ಸಾಹ, ಅವರ ಪ್ರೇರಣೆ, ಅವರು ತಿದ್ದಿ ಬೆಳೆಸಿದ ಅದೇನಾಯಿತು ತುಂಬ ಈಸಿ ಅಂತ ಅನಿಸ್ತಾ ಹೋಯಿತು. ದಿನ ಅವರು ಪ್ರೋತ್ಸಾಹಿಸಿದಂತಹ ರೀತಿಗಳು ನನ್ನನ್ನು ಇನ್ನೂ ಜಾಸ್ತಿ ಓದಬೇಕು, ಇನ್ನೂ ಏನಾದರೂ ಒಂದು ಈ ಕೊಡುಗೆ SVP ಕನ್ನಡ ಅಧ್ಯಯನ ಸಂಸ್ಥೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಎನ್ನುವಂತಹ ಮನಸ್ಸು ಕೂಡ ಇತ್ತು. ಆದರೂ ಕೂಡ ರ್ಯಾಂಕ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮತ್ತು ಏನಂದರೆ ಇದು ಹಾರ್ಡ್ ವರ್ಕ್ ಅಂತ ನಾನು ಮಾಡಿ ಸರ್ ಅವರು ಹೇಳಿದಂತೆ, ಅವರು ಹೇಳಿದ ಮಾತುಗಳಿಗೆಲ್ಲ ಬದ್ಧವಾಗಿ ಹಾಗೆ ನಡ್ಕೊಂಡೆ.